ಆರ್ಎಸ್ಎಸ್ಗೆ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ದೇಶದಾದ್ಯಂತ ಪಥಸಂಚಲನವನ್ನು ಕೈಗೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರದ ಮಾಲೂರಿನಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ಇದೆ. ನಾನು ಇವತ್ತು ಮಾಲೂರಿನಲ್ಲಿದ್ದೀವಿ. ದೃಶ್ಯದಲ್ಲಿ ನೋಡೋದಾದರೆ ಈಗಾಗಲೇ ಮಾಲೂರು ಪಟ್ಟಣದಾದ್ಯಂತ ಕೇಸರಿ ಬಾವುಟಗಳಿಂದ ಅಲಂಕರಿಸಲಾಗಿದೆ. ಜೊತೆಗೆ ಪ್ರಮುಖ ಸರ್ಕಲ್ಗಳಲ್ಲಿ ಈ ರೀತಿಯ ಬೃಹತ್ ಫ್ಲೆಕ್ಸ್ಗಳನ್ನು ಮಾಡಿ ಭಾರತಾಂಬೆಯ ಫೋಟೋ ಮತ್ತು ದೇಶಕ್ಕಾಗಿ ಹೋರಾಡಿದಂಥ ಸ್ವತಂತ್ರ ಹೋರಾಟಗಾರರ ಫೋಟೋಗಳನ್ನು ಹಾಕಿ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕಿ ಅಲಂಕಾರ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಮಾಲೂರಿನಲ್ಲಿ RSS 4 ಕಿಲೋಮೀಟರ್ ಪಥಸಂಚಲನವನ್ನು ಮಾಡಲಿದೆ. ಜೊತೆಗೆ ಈ ಒಂದು ಪಥಸಂಚಲನ ಸಾಗುವಂಥ ಎಲ್ಲ ರಸ್ತೆಗಳಲ್ಲೂ ಕೂಡ ಕೇಸರಿ ಬಾವುಟಗಳು ಹಾಗೂ ಈ ರೀತಿಯ ಒಂದು ದ್ವಾರ ಬಾಗಿಲುಗಳನ್ನು ಮಾಡಿ ಅಲಂಕಾರ ಮಾಡಲಾಗಿದೆ. ಪ್ರಮುಖವಾಗಿ ಯಾವ್ಯಾವ ರಸ್ತೆಗಳಲ್ಲಿ ಪಥಸಂಚಲನ ಹೋಗುತ್ತೆ ಆ ಒಂದು ರಸ್ತೆಗಳಲ್ಲಿ ಈ ರೀತಿಯ ಒಂದು ದ್ವಾರಗಳನ್ನು ಮಾಡಿ ಅದ್ಧೂರಿಯಾಗಿ ಅಲಂಕಾರ ಮಾಡಿರುವಂಥದ್ದು. 100 ವರ್ಷ ಕಳೆದ ಹಿನ್ನೆಲೆಯಲ್ಲಿ ಇವತ್ತು ಸಾವಿರಾರು ಗಣವೇಷಧಾರಿಗಳು ಇವತ್ತು ಮಾಲೂರಿನ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಮಾಲೂರು ಪಟ್ಟಣದ ಹೋಂಡಾ ಸ್ಟೇಡಿಯಂನಿಂದ ಆರಂಭ ಆಗುವಂಥ ಪಥಸಂಚಲನ BO ರಸ್ತೆ ಇರ್ಬೋದು, ಧರ್ಮರಾಯ ಸ್ವಾಮಿ ದೇವಸ್ಥಾನದ ರಸ್ತೆ, ಮಾರಿಕಾಂಬಾ ರಸ್ತೆ, ಜೊತೆಗೆ ಬ್ರಹ್ಮಕುಮಾರಿ ರಸ್ತೆ, ಆ ಮೂಲಕ ಅರಳೇರಿ ರಸ್ತೆಯಿಂದ ಒಟ್ಟು 4 ಕಿಲೋಮೀಟರ್ ಹೋಂಡಾ ಸ್ಟೇಡಿಯಂನಿಂದ ಆರಂಭ ಆಗಿ ಆ ಹೋಂಡಾ ಸ್ಟೇಡಿಯಂನಲ್ಲೇ ಬಂದು ಅಂತ್ಯ ಆಗುತ್ತೆ. ಸುಮಾರು ರಾಜಕೀಯವಾಗಿ ಒಂದು RSS ಪಥಸಂಚಲನ ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರಕ್ಕೆ ಪತ್ರ ಬರೆದ ನಂತರದಲ್ಲಿ ಸಾಕಷ್ಟು ವಿವಾದ ಸೃಷ್ಟಿಯಾಯಿತು. ಹಾಗಾಗಿ ಗಣವೇಷಧಾರಿಗಳ ಸಂಖ್ಯೆ ಹೆಚ್ಚಳ ಆಗಿರುವಂಥದ್ದು. ಅಂದರೆ ಒಂದು ಅಂದಾಜಿನ ಪ್ರಕಾರ 3 ರಿಂದ 4 ಸಾವಿರ ಗಣವೇಷಧಾರಿಗಳು ಇವತ್ತಿನ ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಜೊತೆಗೆ ಕೋಲಾರದಲ್ಲೂ ಕೂಡ ಶ್ರೀನಿವಾಸಪುರದಲ್ಲಿ ಪಥಸಂಚಲನ ನಡೆಯುವಂಥ ಸಂದರ್ಭದಲ್ಲಿ ಅನ್ಯಕೋಮಿನ ಕೆಲವರು ಅಲ್ಲಾಹು ಅಕ್ಬರ್ ಅನ್ನೋ ಘೋಷಣೆಗಳನ್ನು ಕೂಗಿದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈ ಒಂದು ಪಥಸಂಚಲನಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅನುಮತಿ ಕೊಟ್ಟು ಸುಮ್ಮನೆ ಇಲ್ಲ, ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು. ಅಂದರೆ ಈ ಒಂದು ಪಥಸಂಚಲನಕ್ಕೆ ಸುಮಾರು 250 ಪೊಲೀಸರನ್ನು ನಿಯೋಜನೆ ಮಾಡಿ ಈಗಾಗಲೇ ಬೇಕಾಗಿರುವಂಥ ಎಲ್ಲ ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು. ಸುಮಾರು 3:30ಕ್ಕೆ ಆರಂಭ ಆಗುವಂಥ ಪಥಸಂಚಲನ ಒಟ್ಟು 4 ಕಿಲೋಮೀಟರ್ ಸಂಚಾರ ಮಾಡಿ ಕೊನೆಗೆ ಹೋಂಡಾ ಸ್ಟೇಡಿಯಂನಲ್ಲಿ ಅಂತ್ಯ ಆಗುವಂಥದ್ದು. ಒಟ್ಟಾರೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ RSS ಕಾರ್ಯಕರ್ತರು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.